ನಮಸ್ಕಾರ ವೀಕ್ಷಕರೇ. ಭೂಮಿ ಬಹಳಷ್ಟು ಜನಕ್ಕೆ ಆಸೆ ಇರ್ತದೆ, ಬಹಳಷ್ಟು ಜನಕ್ಕೆ ಭೂಮಿ ಇರ್ತದೆ, ಅದನ್ನು ಅನುಭವಿಸುವ ಯೋಗ ಇರೋದಿಲ್ಲ. ಬಹಳಷ್ಟು ಜನಕ್ಕೆ ಅದನ್ನು ಹೇಗೆ ಸದುಪಯೋಗ ಪಡಿಸಬೇಕು ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಭೂಮಿ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಹ ಕೂಡಿ ಬರತಕ್ಕಂಥದ್ದು ಅಲ್ಲ. ಆಸೆ ಎಲ್ಲರಿಗೂ ಆಗ್ಬೋದು, ಸಿಗೋದು ಎಲ್ಲರಿಗೂ ಇಲ್ಲ ಅಂತ. ಯಾಕೆ ಅಂತಂದರೆ ಬಹಳಷ್ಟು ಜನ ಶ್ರೀಮಂತರು, ಕೋಟ್ಯಾಧೀಶ್ವರರು ಇವತ್ತಿನ ದಿವಸ ಅಪಾರ್ಟ್ಮೆಂಟ್ಸಲ್ಲಿ ವಾಸ ಮಾಡೋದು ನಾವು ನೋಡ್ಬೋದು. ಮೇಲೂ ಅವ್ರದ್ದಲ್ಲ, ಕೆಳಗೂ ಅವ್ರದ್ದಲ್ಲ, ಅಂತರಿಕ್ಷದ ಜಾಗಕ್ಕೆ ಕೋಟಿಗಟ್ಟಲೆ ರೂಪಾಯಿ ಸುರಿದಿರ್ತಾರೆ. ಸೊ ಅಂದರೆ ಅವ್ರಿಗೂ ಸಹ ಭೂಮಿಯ ಯೋಗ ಇಲ್ಲ ಅನ್ನುವಂಥ ಸ್ವಂತ ಅಪಾರ್ಟ್ಮೆಂಟ್ಸ್ ಇದೆ ಅಂತ ಹೇಳ್ತಾರೆ. ಸೊ ಭೂಮಿ ಅನ್ನತಕ್ಕಂಥದ್ದು ಯಾರ ಹತ್ರ ಇರ್ತದೆ ಅವರು ಅದೃಷ್ಟವಂತರು ಅಂತ ಅನಿಸ್ತದೆ. ಇಲ್ಲದೆ ಇರ್ತಕ್ಕಂಥವ್ರಿಗೆ ಹೋಗಲಿ, ಇರ್ತಕ್ಕಂಥವ್ರಿಗೆ ಅನಿಸುತ್ತಿರುತ್ತೆ ನಮ್ಗೆ ಇದರಲ್ಲಿ ಏನೂ ಉತ್ಪಾದನೆ ಇಲ್ಲ, ಏನೂ ಉತ್ಪನ್ನ ಇಲ್ಲ, ಏನೂ ಲಾಭ ಆಗ್ತಾ ಇಲ್ಲ, ಸೊ ಇದನ್ನು ಕೊಟ್ಬಿಟ್ಟೆಲ್ಲ ಬೇರೆ ಏನಾದ್ರು ವ್ಯವಸ್ಥೆ ಮಾಡಿಕೊಂಡ್ರೆ ಅನ್ನುವಂಥ ಕಾಯುವಂಥ ಕೆಲವರು ಸಹ ಇದ್ದಾರೆ. ಇನ್ನು ಕೆಲವರಿಗೆ ಭೂಮಿಯ ಮೇಲೆ ಆಸೆ ಇದೆ, ಕಣ್ಣಿಗೆ ಕಾಣಿಸ್ತಾ ಇದೆ, ಕೈಗೆ ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರ ಕೈಗೆ ಸಿಗ್ತಾ ಇಲ್ಲ ಅದು. ಸೊ ಈ ಭೂಮಿ ಅನ್ನತಕ್ಕಂಥದ್ದು ಬಹಳ ವಿಶೇಷ ವಿಚಿತ್ರವಾದಂತಹ ಫಲವನ್ನು ನೀಡ್ತಾ ಇರತಕ್ಕಂಥದ್ದು ವಿಚಾರ. ಸೊ ಭೂಮಿ ಯೋಗ ಬಹಳಷ್ಟು ಜನ ಹತ್ರ ಕೇಳ್ತಾರೆ, ಭೂಮಿ ಯೋಗ ಯಾವ ರೀತಿಯಲ್ಲಿ ಅಂತ. ನಿಮ್ಮ ಹೆಸರಿನ ಮೊದಲನೆಯ ಅಕ್ಷರ ಏನಾದರೂ ಕ ಇಂದ, ಕಿ ಇಂದ, ಕು ಇಂದ, ಘ ಇಂದ, ಆಮೇಲೆ ಝ ಇಂದ, ಕೆ ಇಂದ, ಇನ್ನು ಕೋ ಇಂದ, ಇನ್ನು ಹ ಇಂದ, ಈ ಅಕ್ಷರಗಳಿಂದ ಏನಾದರೂ ನಿಮ್ಮ ಹೆಸರಿನ ಮೊದಲನೆಯ ಅಕ್ಷರ, ನಿಮ್ಮ ಹೆಸರು, ಈ ಅಕ್ಷರಗಳಿಂದ ಏನಾದರೂ ನಿಮ್ಮ ಹೆಸರು ಆರಂಭವಾಗ್ತಾ ಇದೆ ಅಂತ ಆದರೆ ಈ ವಿಡಿಯೋ ನಿಮಗೋಸ್ಕರ. ನೀವು ಇನ್ನೂ ಸೈಟ್ ತೊಗೊಂಡಿಲ್ಲ ಅಂತಲೋ, ಅಥವಾ ಸೈಟ್ ತೊಗೊಂಡಿದ್ದೀನಿ, ಸೈಟ್ ಸೇಲ್ಗಿಟ್ಟಿದ್ದೀನಿ, ಸೇಲ್ ಆಗ್ತಾ ಇಲ್ಲ ಅಂತಲೋ, ಅಥವಾ ಕೃಷಿ ಭೂಮಿ, ಯಾವುದೋ ಒಂದು ಭೂಮಿ ಖರೀದಿ ಮಾಡೋಕ್ಕಾಗ್ತಾಯಿಲ್ಲ, ಮಾರಾಟ ಮಾಡೋಕ್ಕಾಗ್ತಾಯಿಲ್ಲ, ರಿಯಲ್ ಎಸ್ಟೇಟಲ್ಲಿದ್ದೀನಿ, ರಿಯಲ್ ಎಸ್ಟೇಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತಲೋ, ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಸಿಲುಕೊಂಡು ಕಷ್ಟಪಡ್ತಾ ಇದ್ದರೆ, ಅಥವಾ ಈ ಅಕ್ಷರಗಳಿಂದ ನಿಮ್ಮ ಹೆಸರು ಆರಂಭಗೊಂಡು ನೀವೇನಾದರೂ ವಾಸ ಮಾಡುವ ಮನೆ, ಅದು ಸ್ವಂತ ಮನೆ ಇರಬಹುದು, ಬಾಡಿಗೆ ಮನೆ ಇರಬಹುದು, ಲೀಸ್ ಮನೆ ಇರಬಹುದು, ಯಾವುದೇ ಇರಬಹುದು, ನೀವು ವಾಸ ಮಾಡುವ ಮನೆಯಲ್ಲಿ ವಾಸ್ತು ದೋಷಗಳಿಂದಾಗಿ ನೀವೇನಾದ್ರು ಪರಿತಪಿಸ್ತಾ ಇದ್ದರೆ, ಕಷ್ಟಪಡ್ತಾ ಇದ್ದರೆ, ಈ ಒಂದು ವಿಡಿಯೋ ಬಹಳ ಮುಖ್ಯವಾಗಿರಲಿದೆ ನಿಮಗೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ನಿಮ್ಮ ಸಮಸ್ಯೆಗೆ ಈ ವಿಡಿಯೋದಲ್ಲಿ ನಾನು ಪರಿಹಾರ ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಈ ಅಕ್ಷರಗಳಿಂದ ಆರಂಭವಾಗುವ ಹೆಸರುಗಳಿರ್ತಕ್ಕಂಥ ನಿಮ್ಮ ಸ್ನೇಹಿತರಿರಬಹುದು, ರಿಲೇಷನ್ ಇರಬಹುದು, ಯಾರಿಗೇ ಆಗಲಿ ಅನುಕೂಲವಾಗಲಿ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಚಾನಲ್ ಅಂದರೆ ಇದೇ ಥರ ವಿಶೇಷವಾದಂಥ ವಿಭಿನ್ನವಾದಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಈ ಒಂದು ಅಕ್ಷರಗಳಿಂದ ನಿಮ್ಮ ಹೆಸರು ಆರಂಭವಾಗ್ತಾ ಇದೆ ಅಂತಂದಾಗ ನೀವು ಬಹಳ ಅಂದರೆ ಈ ರಿಯಲ್ ಎಸ್ಟೇಟ್ ಇತ್ಯಾದಿ ವಿಚಾರಗಳಲ್ಲಿ ನೀವು ಇರ್ತೀರಿ ಅಂತಂದಾಗಲೂ ಸಹ ನೀವು ಬಹಳ ಮುಖ್ಯವಾಗಿ ನೀವು ಆರಾಧನೆ ಮಾಡಬೇಕಾಗಿರತಕ್ಕಂಥದ್ದು ಮಹಾವಿಷ್ಣುವನ್ನು, ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ. ಅಷ್ಟೇ ಅಲ್ಲ, ಸ್ವತಃ ಭೂಮಿಕಾರಕ ಕುಜಗ್ರಹ, ಅದರಿಂದ ಕುಜನನ್ನು ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯನ್ನು, ಈ ಮೂರು ದೇವರುಗಳು, ಒಂದು ಮಹಾವಿಷ್ಣು, ಒಂದು ಕುಜಗ್ರಹ ಹಾಗೂ ಸುಬ್ರಹ್ಮಣ್ಯ, ಈ ಮೂರು ದೇವರುಗಳನ್ನು ನೀವು ವಿಶೇಷವಾಗಿ ಈ ಅಕ್ಷರಗಳಿಂದ ಹೆಸರು ಆರಂಭ ಆಗತಕ್ಕಂಥವರು ಪ್ರಾರ್ಥನೆ ಮಾಡಿಕೊಂಡು ವಿಶೇಷ ಪೂಜೆ ಪರಿಹಾರಾದಿಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ನೀವು ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಂದ ಪರಿಹಾರವನ್ನು ಕಾಣಬಹುದು. ಭೂಮಿಗೆ ಸಂಬಂಧಪಟ್ಟಂತೆ ಈ ಅಕ್ಷರಗಳಿಂದ ಆರಂಭಗೊಳ್ಳುವ ಹೆಸರಿನರ್ತಕ್ಕಂಥವರು ಏನು ಮಾಡಬಹುದು ಅನ್ನುವಂಥ ತಿಳಿಸ್ತೇನೆ. ಮೊದಲನೇದಾಗಿ ಬಹಳ ಪ್ರಮುಖವಾಗಿ ನೀವು ವಿಷ್ಣುವಿನ ದೊಡ್ಡ ದೊಡ್ಡ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮಗೆ ಇಷ್ಟವಾಗ್ತಕ್ಕಂಥದ್ದು ಯಾವುದು, ರಂಗನಾಥ ಸ್ವಾಮಿ, ನರಸಿಂಹ, ತಿರುಪತಿ, ವೆಂಕಟೇಶ್ವರ, ಯಾವುದಾದ್ರೂ ಪರವಾಗಿಲ್ಲ. ನಿಮ್ಮ ಊರಿನಲ್ಲೇ ಅಥವಾ ನಿಮ್ಮ ಇದರಲ್ಲಿ ಯಾವುದೋ ಬೆಟ್ಟದ ಮೇಲೆ ರಂಗನಾಥ ಸ್ವಾಮಿ ಇದ್ದಾನೆ, ಬೆಟ್ಟದ ಮೇಲೆ ರಾಮದೇವರಿದ್ದಾರೆ, ಈ ಥರ ಮಹಾವಿಷ್ಣುವಿನ ವಿಶೇಷವಾದಂತಹ ಅವತಾರಗಳಲ್ಲಿ ಯಾವುದಾದ್ರೂ ಪರವಾಗಿಲ್ಲ. ಅಂತಹ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಬುಧವಾರದ ದಿವಸ ಆ ಜಾಗದಲ್ಲಿ, ಅಂದರೆ ಆ ದೇವಸ್ಥಾನದ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಸ್ವಾಮಿಗೆ ಒಂದು ಅಭಿಷೇಕವನ್ನೋ ಅಥವಾ ಅರ್ಚನೆಯನ್ನು ಮಾಡಿಸಿ
ಆ ಪ್ರಸಾದದ ಒಂದು ಅರ್ಚನೆ ಮಾಡಿಸಿದಂತಹ ಹೂವಿನ ಪ್ರಸಾದ ಇರಬಹುದು ಅಥವಾ ಅಭಿಷೇಕ ಮಾಡಿದ ತೀರ್ಥ ಇರಬಹುದು, ಅದನ್ನು ತೆಗೆದುಕೊಂಡು ಬಂದು ನೀವು ಯಾವ ಒಂದು ಭೂಮಿಯ ಬಗ್ಗೆ ಚಿಂತಾಕ್ರಾಂತರಾಗಿದ್ದೀರೋ, ಈ ಸೈಟಿನ ಬಗ್ಗೆನೇ ಟೆನ್ಷನ್ನು, ಈ ಭೂಮಿ ಬಗ್ಗೆನೇ ಟೆನ್ಷನ್ನು, ಈ ಜಮೀನು ಬಗ್ಗೆನೇ ಟೆನ್ಷನ್ ಆಗಿರೋದು ಅಂತಿರಲ್ಲ, ಅಲ್ಲಿ ತಗೊಬಂದು ಹಾಕ್ತಕ್ಕಂಥದ್ದು ಇದೆಯಲ್ಲ. ಹಾಗೂ ಸಾಧ್ಯವಾದರೆ ಆ ಭೂಮಿಯಲ್ಲಿ ಚೆನ್ನಾಗಿರುವ ಜಾಗದಿಂದ ಅಥವಾ ದೇವಮೂಲೆಯಿಂದ ಚೆನ್ನಾಗಿರುವ ಜಾಗದಿಂದ ಒಂದಿಷ್ಟು ಮಣ್ಣನ್ನು ತೆಗೆದುಕೊಂಡೊಂದು ಚಿಟಿಕೆಯಷ್ಟು ಮಣ್ಣನ್ನು ತೆಗೆದುಕೊಂಡೊಂದು ಬಿಳಿ ಪೇಪರ್ನಲ್ಲಿ ಅದರಲ್ಲಿ ಅದನ್ನು ಗಂಟು ಕಟ್ಟಿ ಒಂದು ಎಂಥದ್ದು ಪೇಪರ್ನ ಪೊಟ್ಟಣ ಕಟ್ಟಿ, ಮಣ್ಣಿರ್ತಕ್ಕಂಥ ಪೇಪರ್ನ ಪೊಟ್ಟಣ ಕಟ್ಟಿ ನೀವು ಒಂದು ಬೆಳ್ಳಿ ನಾಗರು ಇತ್ಯಾದಿಗಳನ್ನು ಅದರ ಜೊತೆ ಸೇರಿಸ್ಕೊಂಡು ನೀವು ವಿಷ್ಣು ಸಂಬಂಧದ ದೇವಸ್ಥಾನದ ಹುಂಡಿಯಲ್ಲಿ ದಕ್ಷಿಣೆ ಸಹಿತ 100, 500 ಇನ್ನೊಂದು ದಕ್ಷಿಣೆ ಸಹಿತ ಈ ಭೂಮಿಯಲ್ಲಿರುವ ದೋಷಗಳ ಪರಿಹಾರವಾಗಿ ಏನು ಆ ಭೂಮಿ ವ್ಯವಹಾರ ನಿರ್ವಿಘ್ನರಲ್ಲಿ ಅಂತ ಹುಂಡಿಗೆ ಹಾಕಿದ್ರು ನಡೀತದೆ. ಇದು ಆ್ಯಕ್ಚುಲಿ ನಿಮಗೆ ಆ ಜಮೀನಿರ್ತಕ್ಕಂಥ ಸಮಸ್ಯೆಗಳು ವಿಷ್ಣು ಆರಾಧನೆಯಿಂದಲೇ ಆಗ್ತಕ್ಕಂಥದ್ದಾಗಿರ್ತದೆ. ಇದು ಒಂದನೇ ಭಾಗ. ಎರಡನೇ ಭಾಗ ಬಹಳ ಮುಖ್ಯವಾಗಿ ನೀವು ಬುಧವಾರಗಳಲ್ಲಿ ಒಂದು ಹೊತ್ತು ಉಪವಾಸ ಮಾಡ್ತಕ್ಕಂಥದ್ದಿರಬಹುದು, ಅಥವಾ ಬಹಳ ಪ್ರಮುಖವಾಗಿ ಹಸಿರು ವಸ್ತ್ರದಲ್ಲಿ ಹೆಸರು ಕಾಳನ್ನು ಒಂದು 7 ಬುಧವಾರಗಳು ದಾನ ಮಾಡ್ತಕ್ಕಂಥದ್ದಾಗಿರಬಹುದು. ಆ ಒಂದು ಜಾಗದಲ್ಲಿರುವ ದೋಷಗಳು ಪರಿಹಾರ ಮಾಡಿ ಕೊಡ್ತದೆ. ಇನ್ನು ಭೂವರಾಹ ಸ್ವಾಮಿ ವಿಷ್ಣುವಿಂದೇ ಅವತಾರ. ಸೊ ಆದ್ದರಿಂದ ಮಹಾವಿಷ್ಣುವಿನ ಒಂದು ಅವತಾರ ಭೂವರಾಹ ಸ್ವಾಮಿ ಆ ಮಂತ್ರವನ್ನು, ಭೂವರಾಹ ಸ್ವಾಮಿ ಮಂತ್ರ, ಈ ವಿಡಿಯೋ ಎಂಡಲ್ಲಿ ಕೂಡ ಅದನ್ನು ತಿಳಿಸಲಿದ್ದೇನೆ. ಆ ಮಂತ್ರವನ್ನು ಪ್ರತಿದಿನ ನೀವು ಜಪ ಮಾಡೋದ್ರಿಂದಲೂ ಆ ಮಂತ್ರ ಜಪದಲ್ಲಿ ಒಂದು ವಿಶೇಷವಾದಂಥ ಪರಿಹಾರವನ್ನು ತಿಳಿಸ್ತೇನೆ. ಒಂದು ಬೆಳ್ಳಿ ಪಾತ್ರೆಯಲ್ಲಿ, ಬೆಳ್ಳಿ ಕಪ್ ಅಥವಾ ಬೌಲ್ ಅಂತೀವಲ್ಲ, ಆ ಥರ ಮನೆಯಲ್ಲೇನೋ ಇದ್ದರೆ, ಇಲ್ಲ ಅಂತಂದರೆ ಮನೇಲಿ ಬೆಳ್ಳಿ ಕಪ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ತಾಮ್ರದ್ದಾದರೆ ತುಂಬ ಶ್ರೇಷ್ಠ. ತಾಮ್ರದ ಪಾತ್ರೆಯಲ್ಲಿ ನೀವು ಬಿಳಿ ಸಾಸಿವೆಯನ್ನು ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಅದನ್ನು ಒಂದು 7 ದಿವಸ ಅದು ಜಪ ಮಾಡಬೇಕು. ಅದನ್ನು ಮುಟ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಆ ಒಂದು ತಾಮ್ರದ ಪಾತ್ರೆಯಲ್ಲಿರುವ ಆ ಬಿಳಿಯ ಸಾಸಿವೆಯನ್ನು ಪ್ರತಿದಿನ ಒಂದು 108 ಜಪ. ಯಾವ ಮಂತ್ರದಲ್ಲಿ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ನಿಮಗೆ, ವಿಶೇಷವಾದ ಭೂವರಾಹ ಸ್ವಾಮಿಯ ಮಂತ್ರ, ಅದನ್ನು ಜಪ ಮಾಡಬೇಕು. 7ನೇ ದಿವಸ ಬುಧವಾರ ಆಗೋ ಥರ ಎಂಡ್ ಆಗೋ ಥರ ನೋಡ್ಕೊಳ್ಬೇಕು. ಹಾಗೂ ಅವತ್ತಿನ ದಿವಸ ನೀವು ಬೆಳಗ್ಗೆ 108 ಜಪ ಆದಮೇಲೆ ಆ ಪಾತ್ರೆ ಸಹಿತ ಯಾವ ಭೂಮಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇರ್ತದೋ ಆ ಭೂಮಿಗೆ ಹೋಗಿ ಮೃಗಿ ಮುದ್ರೆ ಅಂತೀವಿ, ಇದನ್ನು ಮೃಗಿ ಮುದ್ರೆ ಅಂತ. ಆ ಮೃಗಿ ಮುದ್ರೆಯಲ್ಲಿ ಇಡೀ ಜಾಗದಲ್ಲಿ ಈ ಮಂತ್ರವನ್ನು ಹೇಳಿಕೊಂಡು ಆ ಬಿಳಿ ಸಾಸಿವೆಯನ್ನು ಹಾಕೋದ್ರ ಮೂಲಕ ಆ ಜಾಗವೆಲ್ಲ ಶುದ್ಧವಾಗ್ತದೆ. ನಿಮಗೆ ಸಂಬಂಧಪಟ್ಟಂಥ ಭೂಮಿಗೆ ಸಂಬಂಧ, ಅದು ಸೇಲ್ ಆಗಬೇಕು ಅಥವಾ ಪರ್ಚೇಸ್ ಆಗಬೇಕು ಅಥವಾ ನ್ಯಾಯಾಲಯದಲ್ಲಿ ಸರಿಯಾಗಿ ನ್ಯಾಯ ಸಿಗಬೇಕು, ಏನೇ ಆಗಬೇಕು, ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಪರಿಹಾರ ಆಗ್ತದೆ. ಅಷ್ಟೇ ಅಲ್ಲ, ನೀವು ಬಾಡಿಗೆ ಮನೇಲಿರಿ, ಸ್ವಂತ ಮನೇಲಿರಿ, ಲೀಸ್ ಮನೇಲಿರಿ, ಮನೆಯಲ್ಲಿ ಎಲ್ಲ ಆ ಒಂದು ಬಿಳಿ ಸಾಸಿವೆಯನ್ನು ಹಾಕೋದ್ರ ಮೂಲಕ ಜಪ ಮಾಡಿ ಆ ಇಡೀ ಸ್ಥಳವನ್ನು ಅದು ಶುದ್ಧಿ ಮಾಡ್ತದೆ. ಸೊ ಅದ್ಭುತವಾದಂಥ ಪರಿಹಾರ. ಬಟ್ ಒಂದು 7 ದಿನ ಇದನ್ನು ಎನರ್ಜೈಸ್ ಮಾಡಿ ಅಭಿಬಂಧನೆ ಮಾಡಿ ಹಾಕಬೇಕಾಗ್ತದೆ ಪ್ರತಿ ದಿವಸ. ಈ ಒಂದು 7 ದಿನಗಳು ಒಂದು ಸ್ವಲ್ಪ ಶರೀರವನ್ನು ಶುದ್ಧಿಯಾಗಿಟ್ಟುಕೊಂಡು, ಬಹಳ ಮುಖ್ಯವಾಗಿ ಯಾವುದೇ ನಾನ್ ವೆಜ್ ಇತ್ಯಾದಿಗಳು ತಿನ್ನದೇನೆ ಸ್ವಲ್ಪ ಶುದ್ಧವಾಗಿದ್ದುಕೊಂಡು 7 ದಿನ ಜಪ ಮಾಡಿ ಹಾಕಿದಾಗ ಅದಷ್ಟು ತುಂಬ ಪವರ್ಫುಲ್ ಆಗೋದು ಕೆಲಸ ಮಾಡ್ತದೆ. ಇನ್ನು ಸುಬ್ರಹ್ಮಣ್ಯ ಕ್ಷೇತ್ರಗಳಿಂದ, ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಘಾಟಿ ಸುಬ್ರಹ್ಮಣ್ಯ ಇರ್ಬೋದು, ಮುಗುವ ಸುಬ್ರಹ್ಮಣ್ಯ ಇರ್ಬೋದು, ಕಡಂದಳ್ಳಿ ಸುಬ್ರಹ್ಮಣ್ಯ ಇರ್ಬೋದು, ಸುಬ್ರಹ್ಮಣ್ಯ ಕ್ಷೇತ್ರಗಳು ಹಲವಾರು ದಿವ್ಯವಾದ ಕ್ಷೇತ್ರಗಳಿದೆ ನಮ್ಮ ಕರ್ನಾಟಕದಲ್ಲಿ. ಸೊ ಅಲ್ಲಿಗೆ ಮಂಗಳವಾರದ ದಿವಸ ಹೋಗಿ ಅಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿದ ತೀರ್ಥವೋ ಅಲ್ಲಿಂದ ಪ್ರಸಾದವೋ ತೆಗೆದುಕೊಂಡು ಬಂದು ನೀವು ಅಂದ್ಕೊಂಡ ಜಾಗದಲ್ಲಿ, ಅಂದರೆ ಯಾವ ಜಾಗದಲ್ಲಿ ದೋಷ ಸಮಸ್ಯೆ ಇದೆ ಅಂತ ಆ ಜಾಗ ತೀರ್ಥ ಪ್ರಸಾದಾದಿಗಳು ಹಾಕಿದ್ರದ್ದು ಸಹ ನಿಮಗೆ ಅದು ಸ್ವಲ್ಪ ಅನುಕೂಲ ಆಗ್ತದೆ, ಭೂಮಿಕಾರಕ. ಆದರೆ ವಿಶೇಷವಾಗಿ ಈ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗ್ತದೆ ಅಂತಂದರೆ ನೀವು ವಿಶೇಷವಾಗಿ ಮಹಾವಿಷ್ಣುವಿನ ಆರಾಧನೆ, ಭೂವರಾಹ ಸ್ವಾಮಿಯ ಆರಾಧನೆಯಿಂದಲೇ ಪರಿಹಾರ ಆಗ್ತದೆ. ಇನ್ನು ಆ ವಿಶೇಷವಾಗಿ ನಾವು ಒಂದು ವಿಶೇಷವಾದ ಪರಿಹಾರವನ್ನು ಮಾಡ್ತೇವೆ. ಅದರಲ್ಲೂ ಕೂಡ ಒಂದು ಸ್ಫಟಿಕವನ್ನು ಕೊಡ್ತೇವೆ. ಅದನ್ನು ಮನೆಯಲ್ಲಿ ಕಟ್ಟುವುದರ ಮೂಲಕ ಹಾಗೂ ಆ ಒಂದು ಬಿಳಿಯ ಸಾಸಿವೆಯನ್ನು ಮನೆಯಲ್ಲಿ ಹಾಕೋದ್ರ ಮೂಲಕ ತುಂಬ ಅದ್ಭುತವಾದ ರಿಸಲ್ಟ್ಸ್ ಇದೆ. ಆ ವಿಶೇಷವಾದ ಪರಿಹಾರ ಏನಪ್ಪ ಅಂತಂದರೆ, ಅಕ್ಟೋಬರ್ 7ನೇ ತಾರೀಕು ನಮ್ಮ ಯಾಗಶಾಲೆಯಲ್ಲಿ ನಾವು ವಿಶೇಷವಾಗಿ ನಿಮ್ಮ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳ ಪರಿಹಾರಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀ ಭೂವರಾಹ ಸ್ವಾಮಿಯ ಹೋಮ. ಅಷ್ಟೇ ಅಲ್ಲ, ನೀವು ಆಲ್ರೆಡಿ ಒಂದು ಬಾಡಿಗೆ ಮನೇಲಿದ್ದೀರಾ ಅಥವಾ ಲೀಸ್ ಮನೇಲಿದ್ದೀರಾ ಅಥವಾ ಸ್ವಂತ ಮನೆಯಲ್ಲೇ ಬೇಕಾದ್ರೆ ಇದ್ದೀರಾ, ಆ ಮನೆಯಲ್ಲಿ ಏನಾದರೂ ವಾಸ್ತು ಕ್ಷೀಣ ಆಗಿದೆ, ವಾಸ್ತು ಬಲಹೀನವಾಗಿದೆ,
ವಾಸ್ತು ಪುರುಷನ ಶಕ್ತಿ ಇಲ್ಲ, ವಾಸ್ತು ದೋಷಗಳಿದೆ ಅಂತ ಅನ್ಸಿದ್ರು ಸಹ ಅದಕ್ಕೂ ಪರಿಹಾರ ಸ್ವರೂಪವಾಗಿ ಮಹಾ ವಾಸ್ತು ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಲಕ್ಷ್ಮೀ ಭೂವರಾಹ ಸ್ವಾಮಿ ಹೋಮದ ಸಹಿತವಾಗಿ ನಾವು ವಾಸ್ತು ಹೋಮವನ್ನು ಮಾಡಿ, ಅದಕ್ಕೂ ಇನ್ನೂ ವಿಶೇಷವಾಗಿ ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮಗಳನ್ನು ಮಾಡ್ತೇವೆ. ಯಾಕೆಂದರೆ ಭೂಮಿಯಲ್ಲಿ ಸರ್ಪ ಸಂಬಂಧಿತವಾದಂತಹ ದೋಷಗಳಿದ್ದಾಗೂ ಭೂಮಿ ವ್ಯವಹಾರಗಳು ಸರಿಯಾಗಿ ಆಗೋದಿಲ್ಲ. ಸೊ ಆದ್ದರಿಂದ ನೀವು ಯಾವುದೇ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರಲಿ, ಅಥವಾ ನೀವೇ ರಿಯಲ್ ಎಸ್ಟೇಟ್ ಮಾಡ್ತಾ ಇರಲಿ, ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ಜಾಗಕ್ಕೆ ಸಂಬಂಧಪಟ್ಟಂಥ ಆ ಮನೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರಲಿ, ನೀವೇನಾದರೂ ನಾವು ಮಾಡ್ತಾ ಇರತಕ್ಕಂಥ ಅಕ್ಟೋಬರ್ 7ನೇ ತಾರೀಕು ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಮಾಡ್ತಾ ಇರತಕ್ಕಂತಹ ಹೋಮಗಳಿಗೆ ನೀವು ಸಂಕಲ್ಪ ಸೇವೆ ಕೊಟ್ಟರೆ, ಒಂದೇ ಸಂಕಲ್ಪ ಸೇವೆ, ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಬಹುದು. ನಾವು ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ, ನೀವು ಕೇಳಿಸ್ಕೊಳ್ಬಹುದು ಇದನ್ನು. ಸೊ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಹೋಮಗಳು 10:30 ನಂತರ ಹೋಮಗಳು ಲೈವಲ್ಲಿ ಹೋಮ ಇರ್ತದೆ. ಅದರಲ್ಲಿ ಲಕ್ಷ್ಮೀ ಭೂವರಾಹ ಸ್ವಾಮಿಯ ಹೋಮ, ಮಹಾ ವಾಸ್ತು ಶಾಂತಿ ಹೋಮ, ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ವಿಶೇಷವಾಗಿ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಾನು ಈ ಭೂವರಾಹ ಸ್ವಾಮಿ ಹೋಮವನ್ನು ಮಾಡಿ ಬಿಳಿ ಸಾಸಿವೆಯನ್ನು ಕೊಟ್ಟಿರ್ತಾನೆ. ಆ ಬಿಳಿ ಸಾಸಿವೆಯನ್ನು ನೀವು ಮೃಗಿ ಮುದ್ರೆಯಲ್ಲಿ ಯಾವ ಭೂಮಿಯಲ್ಲಿ ನಿಮಗೆ ಸಮಸ್ಯೆ ಅನ್ನಿಸ್ತಾ ಇದೆಯೋ ಆ ಭೂಮಿಗೆ ಆ ಒಂದು ಮೃಗಿ ಮುದ್ರೆ, ಈ ಮುದ್ರೆಯಲ್ಲಿ ನೀವು ಅದನ್ನು ಆ ಜಾಗದಲ್ಲೆಲ್ಲ ಬಿಳಿ ಸಾಸಿವೆಯನ್ನು ಹಾಕಿದ್ರೆ ಆ ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಯಾವುದೇ ವ್ಯಾಜ್ಯಗಳಿರಲಿ ಅದು ಪರಿಹಾರವಾಗುತ್ತೆ. ಇನ್ನು ವಾಸ್ತು ವಿಚಾರಕ್ಕೆ ಬಂದರೆ, ನಿಮ್ಮ ಮನೆ, ಬಾಡಿಗೆ ಮನೆ, ಸ್ವಂತ ಮನೆ, ಯಾವುದೇ ಮನೆಯಲ್ಲಿ ಆ ಭೂಮಿ, ಈ ಮನೆಗೆ ಬಂದ ಮೇಲೆ ನಮಗೆ ಕಷ್ಟ ಆಗ್ತಾ ಇದೆ, ಈ ಮನೆಯಲ್ಲಿ ಬಂದಮೇಲೆ ನಮ್ಗೆ ಹಂಗೆ ಸಮಸ್ಯೆ ಆಗ್ತಾ ಇದೆ, ಹೀಗೆಲ್ಲ ಇದ್ದಾಗ ನಾವು ಮಹಾವಾಸ್ತು ಶಾಂತಿ ಹೋಮವನ್ನು ಮಾಡಿ ನಿಮಗೊಂದು ಅದ್ಭುತವಾದಂತಹ ಸ್ಫಟಿಕವನ್ನು, ಸ್ಫಟಿಕವನ್ನು ನಿಮಗೆ ಕೊಡ್ತಾ ಇದ್ದೇವೆ, ಶುದ್ಧ ಸ್ಫಟಿಕವನ್ನು ಕೊಡ್ತಾ ಇದ್ದೇವೆ. ಆ ಸ್ಫಟಿಕವನ್ನು ನಾವು ದಾರದಲ್ಲೇ ಕಟ್ಟೆ ಪೂಜೆ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಅದನ್ನು ನಿಮ್ಮ ಮನೆ ವಾಸ್ತು ಬಾಗಿಲಿರಬಹುದು, ದೇವರ ಮನೆ ಬಾಗಿಲಿರಬಹುದು, ದೇವರ ಮನೆಯಲ್ಲೇ ಒಂದು ಪ್ಲೇಟಲ್ಲಿ ಅಕ್ಕಿ ಏನಾದ್ರು ಹಾಕಿ ಅದನ್ನು ಇಟ್ಟುಬಿಟ್ರು ಸಾಕಾಗುತ್ತೆ, ಅಥವಾ ಮೇಲೆ ಕಟ್ಟಿಬಿಟ್ರು ಆಗುತ್ತೆ. ಆ ಒಂದು ಜಾಗದಲ್ಲಿರ್ತಕ್ಕಂಥ ವಾಸ್ತು ದೋಷಗಳನ್ನು ಪರಿಹಾರ ಮಾಡಿ ಕೊಡಲಿದೆ. ಇನ್ನು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಾಗಿನ 2 ನಾಗಬಿಂಬಗಳನ್ನು ಕೊಡ್ತಾ ಇದ್ದೇವೆ. ಅದನ್ನು ಸಹ ಅಷ್ಟೇ ನಿಮ್ಮ ಕೈಯಲ್ಲಿ ಇಟ್ಕೊಂಡು ₹1 ಒಂದು 6 ಕಾಯಿನ್ ಇಟ್ಕೊಂಡು ತವಲೆಗೆ ಒಂದು 6 ಬಾರಿ ನಿವಾಳಿಸಿ ನೀವು ಮನೆ ಹತ್ತಿರವಿರುವ ಯಾವುದೋ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಟ್ರು ಆಗುತ್ತೆ. ನಿಮಗೆ ಕಾಳಸರ್ಪ ದೋಷ ಇದ್ದು ಭೂಮಿ ಸಮಸ್ಯೆ ಆಗ್ತಾ ಇದೆ ಅಥವಾ ಸಮಸ್ಯೆ ಆದರೂ ಪರಿಹಾರ ಆಗುತ್ತೆ. ಮನೆಯಲ್ಲಿ ವಾಸ್ತು ದೋಷಗಳಿದ್ದರೂ ಸಹ ಪರಿಹಾರ ಆಗುತ್ತೆ. ಯಾವುದೇ ಕಾರಣದಿಂದ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೂ ಸಹ ಆ ಬಿಳಿ ಸಾಸಿವೆಯಲ್ಲಿ, ಅಂದರೆ ನಾವು ಲಕ್ಷ್ಮೀ ಭೂವರಾಹ ಸ್ವಾಮಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ಅದನ್ನು ನಿಮಗೆ ಕೊಡ್ತಾ ಇರೋದ್ರಿಂದಾಗಿ ನಿಮಗೆ ಆ ಜಾಗದಲ್ಲಿ ಯಾವ ಜಾಗದ ಬಗ್ಗೆ ನಿಮಗಿದೆಯೋ ಆ ಜಾಗದಲ್ಲಿ ಅದನ್ನು ಹಾಕಿದ್ರು ಸಾಕಾಗುತ್ತೆ, ನಿಮಗೆ ಪರಿಹಾರ ಆಗುತ್ತೆ. ಅಂದರೆ ಆ ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆ ಪರಿಹಾರ ಆಗುತ್ತೆ. ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಅಥವಾ ರಾಶಿ ಗೊತ್ತಿದ್ರೆ ನೀವು ಖಂಡಿತವಾಗಿ ಆ ಒಂದು ಸಂಕಲ್ಪ ಸೇವೆಗೆ ಹೆಸರು ಕೊಡಬಹುದು. ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಪ್ರಸಾದವನ್ನು ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಕಳಿಸ್ಕೊಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳು ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ಭಗವತೆ ವರಾಹ ರೂಪಾಯ. ಭೂರ್ಭುವಸ್ವಃ ಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹಾ. ಓಂ ನಮೋ ಭಗವತೆ ವರಾಹ ರೂಪಾಯ. ಭೂರ್ಭುವಸ್ವಃ ಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹಾ. ಓಂ ನಮೋ ಭಗವತೆ ವರಾಹ ರೂಪಾಯ. ಭೂರ್ಭುವಸ್ವಃ ಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹಾ. ಓಂ ವರಾಹಾಯ ವಿದ್ಮಹೇ ಭೂಮಿಪಾಲಾಯ ಧೀಮಹಿ ತನ್ನೋ ವರಾಹಃ ಪ್ರಚೋದಯಾತ್. ಓಂ ವರಾಹಾಯ ವಿದ್ಮಹೇ ಭೂಮಿಪಾಲಾಯ ಧೀಮಹಿ ತನ್ನೋ ವರಾಹಃ ಪ್ರಚೋದಯಾತ್. ಓಂ ವರಾಹಾಯ ವಿದ್ಮಹೇ ಭೂಮಿಪಾಲಾಯ ಧೀಮಹಿ ತನ್ನೋ ವರಾಹಃ ಪ್ರಚೋದಯಾತ್.